ಗಣಪತಿ ಇಟ್ಟಿದ್ದಾರೆ. ಅಕ್ಕ ತಮ್ಮ ಇಬ್ರು ಫಾರ್ ಅ ಚೇಂಜ್ ನಮ್ಮ ಯಜಮಾನ್ರು ಕೇಳ್ತಾರೆ ಕ್ವೆಶ್ಚನ್ನು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ, ನಾನು ನಿನ್ನೆ ಹೇಳ್ದಂಗೆ ನಮ್ಮ ಮನೆ ಹತ್ರ ಗಣಪತಿ ಇಟ್ಟಿದ್ದಾರೆ. ಸೊ ಇವಾಗ ಹೋಗಿ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಇವಾಗ ಸದ್ಯಕ್ಕೆ ನಮ್ಮ ಯಜಮಾನ್ರು ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ಭವಿಷ್ಯ ಕೂಡ ರೆಡಿ ಆಗ್ತಾ ಇದ್ದಾಳೆ. ಆ್ಯಂಡ್ ನಾನು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಟಿಫನ್ ಇವತ್ತು ಇನ್ನೂ ಮಾಡಿಲ್ಲ, ಓಟ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಪೂಜೆ ಮಾಡಿಸ್ಕೊಂಡು ಬಂದಾದಮೇಲೆ ಸ್ವಲ್ಪ ಅದನ್ನು ತಿಂದು ಅದಾದಮೇಲೆ ಏನಾದ್ರು ಅಡುಗೆ ಮಾಡ್ತೀನಿ, ಅಂದರೆ ಟಿಫನ್ ರೆಡಿ ಮಾಡ್ತೀನಿ. ಪೂಜೆ ಸಾಮಾನ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ ನಮ್ಮ ಏರಿಯಾ ಗಣಪತಿ ನೋಡೋಣ ಬನ್ನಿ ಗೈಸ್. ಇವಾಗ ನಮ್ಮ ಯಜಮಾನ್ರು ರೆಡಿಯಾಗಿದ್ದಾರೆ. ಅವರು ಆಲ್ರೆಡಿ ಬೆಳಗ್ಗೆ ಪಾರ್ಕಿಗೆ ಹೋಗ್ಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ರೆಡಿಯಾಗಿರೋದು. ಏನ್ರಿ ಇನ್ನೂ ನನ್ನ ವ್ಲಾಗ್ ನೋಡಿಲ್ಲ, ಅವರು ಬಂದಾದ್ಮೇಲೆ ನೋಡ್ತಾರೆ. ನೆನ್ನೆ ವ್ಲಾಗು ಆಗಲ್ಲ ನೋಡೋದಕ್ಕೆ, ಬಿಡಿ, ಒಂದು 15 ನಿಮಿಷದ ಮೇಲಿದೆ. ಓಕೆ ಗೈಸ್, ಭವಿಷ್ಯಂಗೆ ವೆಯ್ಟ್ ಮಾಡ್ತಾ ಇರೋದು. ಇವಾಗ ನಾವು ರೆಡಿ ಆಗಿದ ತಕ್ಷಣ ಹೊರಡೋದು. ರೀ ಇದು ಇಟ್ಕೋತೀರಾ? ನಂಗೆ ಗೊತ್ತಿಲ್ಲ. ಇವಾಗ ನಡಿ, ನಮ್ಮ ಭವಿಷ್ಯ ರೆಡಿಯಾಗಿದ್ದಾಳೆ, ಎಲ್ಲ ರೆಡಿಯಾಗಿದ್ದೀವಿ. ಹಾಂ ನಡೀರಿ. ತಾರಾ ಅಕ್ಕೇನೂ ಬರ್ತಾ ಇದ್ದಾರೆ ನಮ್ಮ ಜೊತೆ. ಅದಕ್ಕೆ ಸೀರೆ ಉಟ್ಕೊಂಡು ರೆಡಿ ಆಗಿದೆ. ಮತ್ತೆ ನಡಿ ನೋಡಿ, ಇವತ್ತು ವಿಡಿಯೋ ಹಿಡಿತಾ ಇದ್ದೀವಿ. ರೆಡಿ ಆಗಿರೋ ದಿವಸ ನಾವು ಆರಾಮಾಗಿ ವಿಡಿಯೋ ಹಿಡಿತೀವಿ. ಏನ್ ನಿನ್ನ ಹೆಸರು? ತನ್ವಿತ್. ನೀನು ನೋಡ್ಕೊ, ಹಾಕಿರ್ತೀನಿ. ಹೆಸರೇನು ಅಂತ. ಪೂಜೆ ಎಲ್ಲ ಆಯಿತು, ನಾವೇ ಪೂಜೆ ಮಾಡ್ಕೊಂಡ್ಬಿಟ್ಟಿವಿ ಗೈಸ್. ಯಾರೂ ಪುರೋಹಿತರು ಇರಲಿಲ್ಲ. ಅಂದರೆ ನಮ್ಮ ಮನೆ ನೋಡಿ ಅಲ್ಲಿದೆ. ಅಣ್ಣ ತಂಗಿ ಅಲ್ಲ ಅಕ್ಕ ತಮ್ಮ ಇಬ್ಬರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಸೀರಿಯಸ್ ಆಗಿ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಗೈಸ್. ಅದು ಎಲ್ಲೆಲ್ಲಿ ಮಸಿ ಆಗಿದೆಯೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಕೈಯೆಲ್ಲ ಕರ್ಪೂರದ್ದು ಹೊಗೆದು ಮಸಿ ಆಗೋಗ್ಬಿಡಿದೆ.
ಅದಕ್ಕೆ ಬಾಯ್ ಅದಕ್ಕೆ. ಈಗ ನಾವು ನಮ್ಮ ಮನೆಗೆ, ನಮ್ಮ ತಾರಾ ಅದಕ್ಕೆ ಅವ್ರ ಮನೆಗೆ. ನಮ್ಮನೆ ಇಲ್ಲಿದೆ ಗೈಸ್. ಮತ್ತು ಗಣಪತಿ ಇಟ್ಟಿರೋದು ಆ ಏರಿಯಾನಲ್ಲಿ ಗೈಸ್. ಊಟನೇ ಹಾಕ್ಕೊಟ್ಬಿಡ್ಲಾ ರೀ? ಓಟ್ಸ್ ಕೊಡ್ತೀನಿ. ಐ ಅಂಡರ್ಸ್ಟುಡ್. ಓಟ್ಸ್ನ ನಾನು ಹಾಲಲ್ಲಿ ಸ್ವಲ್ಪ ಬೇಯಿಸ್ಕೊಂಡಿದ್ದೆ ಗೈಸ್. ಇವಾಗ ನಮ್ಮ ಯಜಮಾನ್ರಿಗೆ ಓಟ್ಸ್ ಮಾಡ್ತಾ ಇದ್ದೀನಿ. ಏನೇನು ಹಾಕ್ತಾ ಇದ್ದೀನಿ ಅಂತ ಹೇಳ್ತೀನಿ, ಒಂದು ನಿಮಿಷ ಗೈಸ್. ಇವಾಗ ನಾನು ಇಬ್ರಿಗೂ ಓಟ್ಸ್ಗೆ ಏನೇನು ಹಾಕ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇಬ್ರಿಗೂ ಚಾಯ್ಸಸ್ ಬೇರೆ ಬೇರೆ, ಬಟ್ ಅಟ್ ಅ ಟೈಮ್ ಮಾಡ್ಬೋದು ಇಬ್ರಿಗೂ. ಒಬ್ಬರು ಆ್ಯಪಲ್ದು ಕೇಳಿದ್ದಾರೆ, ಒಬ್ರು ಬನಾನಾದ್ ಕೇಳಿದ್ದಾರೆ. ಸೊ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಜಾಸ್ತಿ ಓಟ್ಸ್ ಹಾಕಿದ್ದೀನಿ, ಆ್ಯಂಡ್ ನಮ್ಮ ಭವಿಷ್ಯಂಗೆ ಒಂದು ಸ್ವಲ್ಪ ಕಡಿಮೆ. ಓಟ್ಸ್ ಹಾಕಾದ್ಮೇಲೆ ಓಟ್ಸ್ನ ಹಾಲಲ್ಲಿ ನಾನು ಕುಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ, ಆ್ಯಪಲ್ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಒಂದು ಫುಲ್ಲು ಆ್ಯಪಲ್ಲು ನಮ್ಮ ಯಜಮಾನ್ರಿಗೆ ಚಾಪ್ ಮಾಡಿರೋ ಆ್ಯಪಲ್ ಹಾಕ್ಕೊಂಡು ಚೂರು ಭವಿಷ್ಯಂಗೆ ಹಾಕ್ತೀನಿ, ಚೂರು ಭವಿಷ್ಯಂಗೆ. ಈಗ ಬನಾನಾ ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿದ್ದೀನಿ, ಅದು ನಮ್ಮ ಭವಿಷ್ಯಂಗೆ ಮಾತ್ರ, ಯಾಕೆ ಅಂದರೆ ನಮ್ಮ ಯಜಮಾನ್ರು ಬನಾನಾ ತಿನ್ನಲ್ಲ. ಆ್ಯಂಡ್ ಚಾಕ್ಲೇಟ್ ಇದು ಫ್ಯೂಸ್ ಚಾಕ್ಲೇಟ್ನ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಭವಿಷ್ಯನ ಇದಕ್ಕೆ ಹಾಕ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಯಜಮಾನ್ರಿಗೆ ಚಾಕ್ಲೇಟ್ ಇಲ್ವಾ ಅಂದರೆ ಇದೆ, ಅವ್ರಿಗೆ ಹೋಮ್ ಮೇಡ್ ಚಾಕ್ಲೇಟ್ದು ಚಂಕ್ಸ್ ಇದೆ, ಪುಡಿಗಳ ಲಾಸ್ಟ್ ಪುಡಿಗಳು, ಅದನ್ನು ಹಾಕ್ತಾಯಿದ್ದೀನಿ. ಓಕೆ, ಎಸ್, ಡನ್ ಗೈಸ್. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂಚೂರು ಭವಿಷ್ಯಂಗೂ ಹಾಕ್ಬಿಡ್ತೀನಿ ಇದನ್ನು. ಓಕೆ, ಈಗ ಇದನ್ನು ಮಿಕ್ಸ್ ಮಾಡಿಬಿಡೋದು. ಸ್ವಲ್ಪ ಫ್ಲೂಯಿಡ್ ಆಗಿರಲಿ ಅಂತ ಹೇಳಿಬಿಟ್ಟು ಹಾಲು ಹಾಕ್ತಾಯಿದ್ದೀನಿ. ಇವ್ರಿಗಕ್ಕೂ ಅಷ್ಟೇ ಗೈಸ್. ಒಬ್ರದ್ದು ಆ್ಯಪಲ್ ಆ್ಯಂಡ್ ಚಾಕ್ಲೇಟ್ ಓಟ್ಸು, ಇನ್ನೊಬ್ರದ್ದು ಆ್ಯಪಲ್ ಬನಾನಾ ಆ್ಯಂಡ್ ಚಾಕ್ಲೇಟ್ ಓಟ್ಸ್. ತುಂಬ ಯಮ್ಮಿಯಾಗಿರುತ್ತೆ. ಬಾದಾಮಿ ಎಲ್ಲ ಹಾಕೋಬೋದು, ದ್ರಾಕ್ಷಿ ಹಾಕೋಬೋದು. ನಾನು ಹಾಕ್ತಾಯಿಲ್ಲ ಇವತ್ತು. ಓಕೆ ಗೈಸ್, ಬನ್ನಿ ಇಬ್ರಿಗೂ ಕೊಡೋಣ. ಬಾಳೆಹಣ್ಣು ಹಾಕ್ಬೇಡ ಚಿತ್ರಶ್ರೀ. ಬಾಳೆಹಣ್ಣು ಹಾಕಿಲ್ಲಪ್ಪ. ಥ್ಯಾಂಕ್ ಯು. ಆದರೆ ಇಷ್ಟೇ ಚಾಕ್ಲೇಟ್ ಏಯ್, ನನ್ನ ಬ್ಲಾಗ್ ನೋಡ್ತಾ ಇದ್ದಾರೆ, ಪಾಸ್ ಮಾಡಿಬಿಟ್ಟು. ಹಾಂ, ಏನು ಹೆಂಗಿದೆ ಭವಿಷ್ಯ? ಚಾಕ್ಲೇಟಿ ಆಗಿದೆ ಅಲ್ಲ? ಅಯ್ಯೋ, ಓಕೆ, ಟೇಸ್ಟ್ ಹೆಂಗಿದೆ? ಸಕ್ಕತ್ತಾಗಿದೆ. ಹೆಂಗಿದೆ ರೀ? ಚಿಯಾ ಸೀಡ್ಸ್ ಹಾಕಿದ್ದೆ. ಆ್ಯಪಲ್ಲು, ಚಿಯಾ ಸೀಡ್ಸು, ಚಾಕ್ಲೇಟು, ಓಟ್ಸು, ಮಿಲ್ಕು, ಸಕ್ಕರೆ ಗಿಕ್ಕರೆ ಏನೂ ಹಾಕಿಲ್ಲ. ಹಾಂ, ತೊಗೊಳ್ಳಿ, ನೀವು ನೋಡ್ಕೊಳ್ಳಿ ನಂದು ವ್ಲಾಗ್ನ. ಅಷ್ಟೇ ಗೈಸ್. ಇವಾಗ ಅವ್ರಿಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ, ಸೊ ದ್ಯಾಟ್ ಈಗ ಸದ್ಯಕ್ಕೆ ಅವ್ರಿಗೆ ಎನರ್ಜಿ ಸಿಕ್ಕತ್ತೆ. ಅವರು ಹೊರಗಡೆ ಹೋಗಬೇಕು. ಇಬ್ಬರೂ ಸುಮ್ಮನೆ, ಭವಿಷ್ಯ ಸುಮ್ಮನೆ ಹೋಗ್ತಾ ಇದ್ದಾಳೆ, ಅವ್ರ ಅಪ್ಪಂಗೆ ಏನೋ ಕೆಲಸ ಇದೆ, ಜೊತೆಗೆ ಕಂಪನಿ ಕೊಡೋದಕ್ಕೆ ಹೋಗ್ತಾ ಇದ್ದಾಳೆ. ನನಗೆ ಇವಾಗ ನಾನು ಟಿಫನ್ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು ಇನ್ನೂ ಗೊತ್ತಿಲ್ಲ, ಯೋಚನೆ ಮಾಡಿಬಿಟ್ಟು ಮಾಡ್ಕೋತೀನಿ. ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ಫಾರ್ ಅ ಚೇಂಜ್ ನಮ್ಮ ಯಜಮಾನ್ರು ಕೇಳ್ತಾರೆ ಕ್ವೆಶ್ಚನ್ನು. ಏನಾದ್ರು ಒಂದು ಜನರಲ್ ನಾಲೆಡ್ಜ್ ನೀವು ಕೇಳ್ತಾ ಇರ್ತಿರ್ತಾನೆ, ಇವತ್ತು ಕೇಳಿ ಏನಾದ್ರು ಒಂದು. ಪಾಸ್ ಮಾಡಿ, ಅದು ಟಿ ವಿ ಸೌಂಡು. ಓಕೆ, ಇವಾಗ ನಾವು ಯಜಮಾನ್ರು ಕೇಳ್ತಾರೆ. ಸೊನ್ನೆ ಕಂಡು ಹಿಡಿದಿದ್ದೆ ರೇ, ಈಸಿ ಅಲ್ವಾ ರೀ? ಯಾರು? ಆರ್ಯಭಟ್ಟ. ಭಾಸ್ಕರ ಅಲ್ವಾ?
ಭಾಸ್ಕರ ಅಲ್ಲ. ಯಾರು ಭಾಸ್ಕರ? ಏನು ಭಾಸ್ಕರಣ್ಣನ? ಹೇಳಿ ಆಯಿತು ಬೇರೆದು. ಆಯಿತು, ಇವಾಗ ಹೇಳು. ಹಾಂ, ಮೈಸೂರಿನ ಅರಮನೆಗೆ ಏನಂತ ಹೆಸರು ಕರೀತಾರೆ? ಮೈಸೂರು ಅರಮನೆ ಇದೆಯಲ್ಲ, ಪ್ಯಾಲೇಸ್ ಇದೆಯಲ್ಲ, ಅದಕ್ಕೆ ಒಂದು ಹೆಸರಿದೆ. ಅಂಬಾವಿಲಾಸ. ಕರೆಕ್ಟಾ? ಇನ್ನೂ ಒಂದು ಕ್ವೆಶನ್ ಕೇಳಿರ್ಬೇಕಾರೆ ಭವಿಷ್ಯನ್ ಕೇಳಿದ್ರೆ ಗೊತ್ತಿರ್ತಿರ್ಲಿಲ್ಲ ಅವಳಿಗೆ. ಕಂಪ್ಯೂಟರ್ ಅಂತ ಯಾರನ್ನ ಕರೀತಾರೆ? ಹ್ಯೂಮನ್ ಕಂಪ್ಯೂಟರ್. ಹ್ಯೂಮನ್ ಕಂಪ್ಯೂಟರ್. ಫುಲ್ ನೇಮ್ ನಿಮಗೆ ಗೊತ್ತಾ? ನನಗೆ ಗೊತ್ತಿಲ್ಲ ಅದಕ್ಕೆ. ಶಾಂತನ? ಹಾಂ, ಶಾಕುಂತಲಾ ದೇವಿ. ಓಕೆ, ಯಶ್ಮಾನ್ರು 3 ಕ್ವೆಶನ್ ಕೇಳಿದ್ರು. 3 ಕ್ವೆಶನ್ಗೂ ಆಲ್ಮೋಸ್ಟ್ ಉತ್ತರ ಕೊಟ್ಟೆ ನಾನು. ಮೊದಲನೇದಕ್ಕೆ ಕೊಟ್ಟೆ, ಎರಡನೇದಕ್ಕೆ ಕೊಟ್ಟೆ, ಮೂರನೇದಕ್ಕೆ ಮಾತ್ರ ನನಗೆ ಕ್ಲಿಕ್ ಆಗಲಿಲ್ಲ. ಬೇರೆ ಏನೋ ಹೆಸರು ಅಂದ್ಕೊಂಡು ಆಮೇಲೆ ಕೊಟ್ಟೆ. ಓಕೆ ಗೈಸ್, ನೆಕ್ಸ್ಟ್ ಟೈಮ್ಗೆ ಒಂದು ರೆಡಿ ಮಾಡ್ಕೊಂಡಿರಿ, ಓಕೆನಾ? ಹಾಂ, ನೆಕ್ಸ್ಟ್ ಟೈಮು ಕೇಳ್ತಾರೆ, ಅದು ನನಗೆ ಉತ್ತರ ಕೊಡೋಕ್ಕಾಗಬಾರ್ದು, ಆ ಥರದ್ದು ರೆಡಿ ಮಾಡ್ಕೊಂಡಿರ್ತಾರೆ ನಮ್ಮ ಯಜಮಾನ್ರು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಬಾಯ್ ಹೇಳ್ರಿ. ಬಾಯ್ ಬಾಯ್.